ಟ್ರಾನ್ಸ್ಲೇಟ್ ಮಾಡುವವರು ಶ್ರೀ ಜಿಜೇಶ್ ಪಟ್ಟೇರಿ, ಭಜರಂಗದಳ ಕ್ಷೇತ್ರೀಯ ಸಂಯೋಜಕರು. ಕಾರ್ಯಕ್ರಮಕ್ಕೆ ಗೌರವ ಉಪಸ್ಥಿತಿ ಶ್ರೀ ಹರಿನಾರಾಯಣ ಶಿರಂತಡ್ಕ, ರಕ್ಷಾಧಿಕಾರಿ ಹಿಂದೂ ಸಮಾಜೋತ್ಸವ ಸಮಿತಿ, ಶ್ರೀ ರಾಮಚಂದ್ರ ಅನುಗ್ರಹ ಮಾರ್ಪನಡಿಕ, ಗೌರವಾಧ್ಯಕ್ಷರು ಹಿಂದೂ ಸಮಾಜೋತ್ಸವ ಸಮಿತಿ, ಶ್ರೀಮತಿ ಲಾವಣ್ಯ ಗಿರೀಶ್, ಅಧ್ಯಕ್ಷೆ ಹಿಂದೂ ಸಮಾಜೋತ್ಸವ ಸಮಿತಿ. ಭಾರತದ ರಾಷ್ಟ್ರೀಯ ಗೀತೆ ದೇಶಭಕ್ತಿಯ ಪ್ರತೀಕ, ಸ್ವಾತಂತ್ರ್ಯದ ಸಂಕೇತ ವಂದೇ ಮಾತರಂನೊಂದಿಗೆ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಮಾತರಂ ವಂದೇ ಮಾತರಂ ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ ವಂದೇ ಮಾತರಂ ವಂದೇ ಮಾತರಂ ಶುಭ್ರಜೋತ್ಸ್ನಾಂ ಪುಲಕಿತಯಾಮಿನೀಂ ಪುಲ್ಲಕುಸುಮಿತಾಂ ದ್ರುಮದಳಶೋಭಿನೀಂ ಸುಹಾಸಿನೀಂ ಸುಮಧುರಭಾಷಿಣೀಂ ಸುಖದಾಂ ವರದಾಂ ಮಾತರಂ ವಂದೇ ಮಾತರಂ. ಜೈ ಬೋಲೋ ಭಾರತ್ ಮಾತಾ ಕಿ ಜೈ, ಬೋಲೋ ಭಾರತ್ ಮಾತಾ ಕಿ ಜೈ. ವೇದಿಕೆಯಲ್ಲಿ ನೆರೆದಿರುವಂತಹ ಗಣ್ಯರೇ, ಸೇರಿರುವ ಸಮಸ್ತ ಹಿಂದೂ ಬಾಂಧವರೇ, ಇವತ್ತು ನಾವು ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗುತ್ತಿದ್ದೇವೆ. ನಮ್ಮ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಆರಂಭಗೊಂಡು 100 ವರ್ಷಗಳನ್ನು ಪೂರೈಸಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ. ಆ ಪ್ರಯುಕ್ತವಾಗಿ ದೇಶದೆಲ್ಲೆಡೆ ನಾವು ಹಿಂದೂ ಸಮಾಜೋತ್ಸವವನ್ನು ಆಚರಿಸುತ್ತಿದ್ದೇವೆ. ನಮ್ಮ ಕುಂಬಡಾಜೆ ಪಂಚಾಯತ್ ಮಟ್ಟದ ಬೃಹತ್ ಹಿಂದೂ ಸಮಾಜೋತ್ಸವಕ್ಕೆ ನಾವೆಲ್ಲ ಇಂದು ಇಲ್ಲಿ ಸೇರಿರುತ್ತೇವೆ. ನಮ್ಮ ಹಿಂದೂ ಸಮಾಜೋತ್ಸವ ಸಮಿತಿಯ ಪ್ರಧಾನ ರಕ್ಷಾಧಿಕಾರಿ ವೇದಮೂರ್ತಿ ಬ್ರಹ್ಮಶ್ರೀ ಗಣೇಶ್ ಚಂದ್ರಿ ದೇಲಂಪಾಡಿ ಅವರು ಇವತ್ತು ನಮ್ಮ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ದಾರೆ. ಅವರಿಗೆ ನಮ್ಮ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇವರಿಗೆ ಶ್ರೀ ನಟರಾಜ ಕಲ್ಲಕಳಂಬಿ ಅವರು ಹಣ್ಣು ಹಂಪಲುಗಳನ್ನು ನೀಡಿ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವವರು ನಮ್ಮ ಹಿಂದೂ ಸಮಾಜೋತ್ಸವ ಸಮಿತಿಯ ಅಧ್ಯಕ್ಷರಾದ ಶ್ರೀ ಸಂತೋಷ್ ಕುಮಾರ್ ಗಾಡಿಗುಡ್ಡೆ ಅವರಿಗೆ ಸ್ವಾಗತ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇವರಿಗೆ ಶ್ರೀ ಅನಿಲ್ ಕುಮಾರ್ ಮಾರ್ಪನಡ್ಕ ಅವರು ಶಾಲು ಹೊದಿಸಿ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ನೀಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಶ್ರೀ ಬಜರಂಗದಲ್ ಬಾಗ್ರಾಜಿ ಅವರು ಆಗಮಿಸಿರುತ್ತಾರೆ. ಇವರು ವಿಶ್ವ ಹಿಂದೂ ಪರಿಷತ್ ಅಂತಾರಾಷ್ಟ್ರೀಯ ಮಟ್ಟದ ಪ್ರಧಾನ ಕಾರ್ಯದರ್ಶಿ. ಇವರಿಗೆ ಸಮಿತಿಯ ಪರವಾಗಿ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇವರಿಗೆ ಶ್ರೀ ನಾರಾಯಣ ಪದ್ಮಾರು ಅವರು ಶಾಲು ಹೊದಿಸಿ ಆತ್ಮೀಯವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ನಮ್ಮೆಲ್ಲರನ್ನ ಉದ್ದೇಶಿಸಿ ದಿಕ್ಸೂಚನ ಭಾಷಣ ಮಾಡಲಿಕ್ಕಿರುವವರು ನಮ್ಮ ನೆರೆಯ ದಕ್ಷಿಣ ಕರ್ನಾಟಕ ಪ್ರಾಂತ್ಯ ವಿಶ್ವ ಹಿಂದೂ ಪರಿಷತ್ ಸಹ ಕಾರ್ಯದರ್ಶಿಯಾಗಿರುವ ಶ್ರೀ ಶರಣ್ ಪಂಪೇಲ್ ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಬಯಸುತ್ತಿದ್ದೇನೆ. ಇವರಿಗೆ ಶ್ರೀ ಸುರೇಶ್ ಪಿಟ್ಟರ್ ಕುರುಮುಚಿಕಟ್ಟೆ ಇವರು ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ.
ಸಂಯೋಜಕರಾದ ನಮ್ಮ ಕೇರಳದವರೇ ಆದ ಬ್ರಿಜೇಶ್ ಪಟ್ಟೇರಿ ಇವರಿಗೆ ಇಂದಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತಿದ್ದೇನೆ. ಇವರಿಗೆ ಶ್ರೀ ರವಿ ಎ ತಡ್ಕ ಉಬ್ರಂಗಳ ಇವರು ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಇಲ್ಲಿ ಇಂದು ಉಪಸ್ಥಿತರಾಗಿರುವ ಶ್ರೀ ಹರಿನಾರಾಯಣ ಶ್ರೀರಂತರ್ಕ ರಕ್ಷಾಧಿಕಾರಿಗಳು ಹಿಂದೂ ಸಮಾಜೋತ್ಸವ ಸಮಿತಿ ಇವರಿಗೂ ಕಾರ್ಯಕ್ರಮವನ್ನು ಆದರದಿಂದ ಸ್ವಾಗತಿಸುತ್ತೇನೆ. ಇವರಿಗೆ ಶ್ರೀ ಕೃಷ್ಣ ನಾಯಕ ಎಪಿ ಸರ್ಕಲ್ ಮಾರ್ಪನಡ್ಕ ಇವರು ಶಾಲು ಹೊದಿಸಿ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ. ಹಿಂದೂ ಸಮಾಜೋತ್ಸವ ಸಮಿತಿಯ ಗೌರವ ಅಧ್ಯಕ್ಷರಾದ ಶ್ರೀ ರಾಮಚಂದ್ರ ಮಾರ್ಪಣಕ ಇವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಆದರದಿಂದ ಸ್ವಾಗತಿಸಿದ್ದೇನೆ. ಇವರಿಗೆ ಶ್ರೀ ಶ್ಯಾಮ ಮಠದ ಮೂಲೆ ಅವರು ಶಾಲು ಹೊದಿಸಿ ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ. ಹಿಂದೂ ಸಮಾಜೋತ್ಸವ ಸಮಿತಿಯ ಮಹಿಳಾ ಸಮಿತಿಯ ಅಧ್ಯಕ್ಷರಾದಂತಹ ಲಾವಣ್ಯ ಗಿರೀಶ್ ಇವರನ್ನು ಸಹ ಈ ಕಾರ್ಯಕ್ರಮಕ್ಕೆ ಆದರದಿಂದ ಸ್ವಾಗತಿಸುತ್ತಿದ್ದೇನೆ. ಇವರಿಗೆ ಶ್ರೀಮತಿ ರವಿಕಲಾ ಶಿಬು ಎಪಿ ಸರ್ಕಲ್ ಮಾರ್ಪನಡ್ಕ ಇವರು ಶಾಲು ಹೊದಿಸಿ ಆತ್ಮೀಯವಾಗಿ ಸ್ವಾಗತಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೀವಿ. ತಿರುವಾತಿರ ಮಾಡಿದಂತ ಎಲ್ಲ ಮಹಿಳೆಯರಿಗೂ ಸಹ ತುಂಬ ಹೃದಯದಿಂದ ಸ್ವಾಗತಿಸುತ್ತಿದ್ದೇನೆ. ಜೈ ಹಿಂದ್, ಜೈ ಭಾರತ್ ಮಾತಾ. ವರಾಂಕುಶೋಪಾಶಮಭೀತಿ ಮುದ್ರಾಂ ಕರೈರ್ವಹಂತೀಂ ಕಮಲಾಸನಸ್ಥಾಂ ಬಾಲಾರ್ಕಕೋಟಿ ಪ್ರತಿಭಾಂ ತ್ರಿನೇತ್ರಾಂ ಭಜೇಹಮಂಭಾಂ ಜಗದೀಶ್ವರೀಂ ತಾಂ. ಶ್ರೀ ಗುರುಭ್ಯೋ ನಮಃ. ಪರಮ ಪವಿತ್ರವಾಗಿರುವಂತಹ ಈ ಪುಣ್ಯಭೂಮಿಗೆ ಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸಿ, ವೇದಿಕೆಯ ಮೇಲೆ ದಿವ್ಯವಾಗಿರುವಂತಹ ಸಾನ್ನಿಧ್ಯವನ್ನು ವಹಿಸಿ ಹಿಂದೂ ಸಮಾಜದ ಎಲ್ಲರ ರಕ್ಷಣೆಗೂ ಸಮೇತ ಸದಾಕಾಲ ಸನ್ನದ್ಧರಾಗಿರುವಂತಹ ಎಲ್ಲ ನಾಯಕರುಗಳೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವಂತಹ ಎಲ್ಲ ಸಹೃದಯಿ ಸದ್ಭಕ್ತ ಬಾಂಧವರೇ, ವಿಶೇಷವಾಗಿ ಕುಮರಾಜೆ ಪಂಚಾಯತ್ ಮಟ್ಟದ ಹಿಂದೂ ಸಮಾಜೋತ್ಸವದಲ್ಲಿ ನಾವೆಲ್ಲರೂ ಸಮೇತ ಭಾಗಿಗಳಾಗಿದ್ದೇವೆ. ಇಂಥ ಸಮಾಜೋತ್ಸವ ಯಾವುದಕ್ಕೋಸ್ಕರವಾಗಿ ನಮಗೆ ಅವಶ್ಯಕ ಎನ್ನುವಂಥದ್ದನ್ನು ನಾವು ಚಿಂತಿಸಿದರೆ, ಇತ್ತೀಚೆಗೆ ಮೊಬೈಲಲ್ಲಿ ಬಂದಿರುವಂಥ ಕೆಲವೊಂದು ವಿಡಿಯೋಗಳನ್ನು ನೋಡುವಂಥ ಸಮಯದಲ್ಲಿ ಇದು ಎಷ್ಟು ಪ್ರಾಮುಖ್ಯತೆಯನ್ನು ವಹಿಸಿಕೊಳ್ಳುತ್ತದೆ ಎನ್ನುವಂಥದ್ದನ್ನು ನಾವು ತಿಳಿದುಕೊಳ್ಳಬಹುದು. ಈ ಇತ್ತೀಚೆಗೆ ಬಂದಿರುವಂಥ ವಿಡಿಯೋದಲ್ಲಿ ಕಳೆದ 2026ರ ವರ್ಷಾಚರಣೆಯ ಸಂದರ್ಭದಲ್ಲಿ ಕೆಲವೊಂದು ಹೆಣ್ಣು ಮಕ್ಕಳು ಬೇಕಾಗಿರುವಂಥ ಎಲ್ಲ ನಶೆಯನ್ನು ಸೇರಿಸಿ ರೋಡಿನಲ್ಲಿ ನಡೆದುಕೊಂಡು ಬರುವಂಥ ಸಮಯದಲ್ಲಿ ಬೀಳುವಂಥ ಪರಿಸ್ಥಿತಿ ಬರುವಂಥ ಸಂದರ್ಭ, ಕೆಲವು ಗಂಡು ಮಕ್ಕಳು ಅವರನ್ನು ಎಬ್ಬಿಸಲಿಕ್ಕೆ ಅಂತೇಳಿ ಹೋಗುವಂಥ ಸಮಯದಲ್ಲಿ ಅವರು ಹೇಳುವಂಥ ಮಾತು, ನಮ್ಮ ಕೈ ಬಿಡಿ, ನಾವು ಸಂಸ್ಕಾರವಂತ ಮನೆತನದಿಂದ ಬಂದಿರುವಂಥವರು ಎನ್ನುವಂಥ ಮಾತನ್ನು ಅವರು ಹೇಳುವಂಥ ಒಂದು ವಿಡಿಯೋ ಇತ್ತೀಚೆಗೆ ನಮ್ಮ ಮೊಬೈಲಿಗೆ ನಮ್ಮ ಗೆಳೆಯರು ಕಳಿಸಿಕೊಟ್ರು. ಅದನ್ನು ನೋಡುವಂಥ ಸಮಯದಲ್ಲಿ ನಮ್ಮ ಧರ್ಮದ ಸಂಸ್ಕಾರ ಏನು ಎನ್ನುವಂಥದ್ದನ್ನು ನಾವು ಪ್ರತಿಯೊಬ್ಬರೂ ಸಮೇತ ಚಿಂತಿಸಿಕೊಳ್ಳಬೇಕಾದಂಥ ಅಗತ್ಯ ಕಾಲ ಎಲ್ಲವೂ ಸಮೇತ ನಮಗೆ ಆದಷ್ಟು ಶೀಘ್ರದಲ್ಲಿ ಒದಗಿ ಬಂದಿದೆ ಎನ್ನುವಂಥದ್ದನ್ನು ನಾವು ಇವತ್ತು ಚಿಂತಿಸಿ ಈ ಸಮಾಜೋತ್ಸವವನ್ನು ನಾವು ಎಲ್ಲ ಆ ಸಂಘದ ಶತಾಬ್ದಿಯ ಸಂಕಲ್ಪದಲ್ಲಿ ಗ್ರಾಮದಲ್ಲಿ ಸಮೇತ ಹಮ್ಮಿಕೊಳ್ತಾ ಇದ್ದಾರೆ. ಇದರಿಂದ ನಾವು ತಿಳಿದುಕೊಳ್ಳುವಂಥ ವಿಚಾರ ಏನು ಅಂತ ಕೇಳಿದರೆ, ನಮ್ಮ ಸಂಸ್ಕಾರ, ಈ ಸಂಸ್ಕಾರ ಎಲ್ಲಿಂದ ಪ್ರಾರಂಭ ಆಗಬೇಕು ಅಂತ ಕೇಳಿದರೆ, ಸಂಸ್ಕಾರ ಎನ್ನುವಂಥದ್ದು ಪ್ರಾರಂಭ ಆಗಬೇಕಾದ್ದು ಪ್ರಥಮವಾಗಿ ನಮ್ಮ ಮನೆಯಿಂದಲೇ. ಆಗ ಮನೆಯಿಂದ ಯಾವ ರೀತಿಯಲ್ಲಿ ಸಂಸ್ಕಾರ ಪ್ರಾರಂಭ ಆಗಬೇಕು ಅಂತ ಕೇಳಿದರೆ, ಪ್ರಥಮವಾಗಿ ನಾವು ದೀಪವನ್ನು ಬೆಳಗಿಸುವಂಥ ಸಮಯದಲ್ಲಿ, ಹೆಚ್ಚಿನ ಕಡೆಯಲ್ಲಿ ದೀಪವನ್ನು ಬೆಳಗಿಸುವಂಥ ಸಮಯದಲ್ಲಿ ನಮ್ಮ ಮೈಕ ಸೆಟ್ಟಿನವರು ಹೇಳ್ತಾರೆ, ಶುಭಂ ಕರೋತಿ ಕಲ್ಯಾಣಂ, ಈ ಶ್ಲೋಕವನ್ನು ಅವರು ಹಾಕುತ್ತಾರೆ. ಅಂದರೆ ದೀಪವನ್ನು ಬೆಳಗಿಸಿದರೆ ಅದರಿಂದ ಸಿಗುವಂಥ ಫಲ ಏನು ಅಂತ ಕೇಳಿದರೆ, ನಮಗೆ ಶುಭತ್ವ ಬರಬೇಕು ಅಂತಾದರೆ ಅಥವಾ ಲೋಕಕ್ಕೆ ಕಲ್ಯಾಣ ಆಗಬೇಕು ಅಂತಾದರೆ ನಾವು ದೀಪವನ್ನು ಬೆಳಗಿಸಬೇಕು. ಆರೋಗ್ಯ ಧನ ಸಂಪದ
ಆರೋಗ್ಯಕ್ಕೂ ಧನ ಸಂಪಾದನೆಗೂ ಬೇಕಾಗಿರುವಂತಹ ಮಾರ್ಗ ಸಿಗಬೇಕು ಅಂತಾದರೆ ನಾವು ಪ್ರತಿನಿತ್ಯ ದೀಪವನ್ನು ಬೆಳಗಿಸಬೇಕು. ಮೂರನೆಯದಾಗಿ ಶತ್ರು ಬುದ್ಧಿ ವಿನಾಶ ಎನ್ನುವಂಥದ್ದು ಪ್ರಧಾನವಾಗಿರುವಂಥ ವಿಚಾರ. ಶತ್ರು ನಮ್ಮ ಮೇಲೆ ಏನು ತಪ್ಪನ್ನು ತಿಳಿದಿದ್ದಾನೋ ಅಥವಾ ನಾವು ಇನ್ನೊಬ್ಬರ ಮೇಲೆ ಏನು ತಪ್ಪನ್ನು ತಿಳಿದಿದ್ದೇವೋ ಅದೆಲ್ಲವೂ ಸಮೇತ ನಾಶ ಆಗಬೇಕು ಅಂತಾದರೆ ದೀಪಜ್ಯೋತಿ ನಮೋಸ್ತುತೆ ಅಂತ ದೀಪವನ್ನು ಬೆಳಗಿಸಬೇಕಾದ್ದು ಪ್ರಥಮವಾಗಿ ಮನೆಯಲ್ಲಿ. ಆ ಮನೆಯಲ್ಲಿ ನಾವು ದೀಪವನ್ನು ಬೆಳಗಿಸಿ ನಮ್ಮ ಸಂಸ್ಕಾರ ಪ್ರಾರಂಭ ಆದರೆ ಅದು ಮನೆಯಿಂದ ಗ್ರಾಮಕ್ಕೆ ಮುಟ್ಟುತ್ತದೆ, ಗ್ರಾಮದಿಂದ ದೇಶಕ್ಕೆ ಮುಟ್ಟುತ್ತದೆ. ಇಡೀ ದೇಶವು ಸಮೇತ ಸಂಪನ್ನತೆಯನ್ನು ಹೊಂದಿದರೆ ಇಡೀ ಪ್ರಪಂಚವು ಸಮೇತ ಒಳ್ಳೆ ರೀತಿಯಲ್ಲಿರುವಂತಹ ಆ ವಾತಾವರಣ ಪ್ರಾಪ್ತಿಯಾಗ್ತದೆ ಎನ್ನುವಂಥ ದೃಷ್ಟಿಯಲ್ಲಿ ಪ್ರಥಮವಾದ ಮೆಟ್ಟಿಲು ನಮ್ಮ ಮನೆಯಲ್ಲಿ ದೀಪವನ್ನು ಬೆಳಗಿಸಬೇಕೆನ್ನುವಂಥದ್ದು ಹಿರಿಯರು ಹೇಳಿರುವಂಥದ್ದು. ಅಂಥ ಒಂದು ವಿಚಾರಧಾರೆಯಲ್ಲಿ ಇರಿಸಿಕೊಂಡು ನಮ್ಮ ಸಂಸ್ಕಾರ ಪ್ರಾರಂಭ ಆಗಬೇಕು. ಆ ಸಂಸ್ಕಾರ ಮುಂದುವರಿದು ಈಗೀಗ ಇತ್ತೀಚೆಗೆ ನಾವು ಹೇಳೋದು ಅಂತಾದರೆ ಕೆಲವೊಂದು ನಾವು ವೈದಿಕರಾಗಿರುವ ಕಾರಣ ಕೆಲವೊಂದು ತರವಾಡಿಗೆ ಕೆಲವೊಂದು ಮನೆಗೆ ನಾವು ಪೂಜಾದಿ ಸಂಸ್ಕಾರಗಳನ್ನು ಮಾಡಲಿಕ್ಕೆ ಹೋಗುವಂಥ ಸಮಯದಲ್ಲಿ ಪೂಜಾ ಸಮಯದಲ್ಲಿ ಶಂಖವನ್ನು ಊದಿ ಎನ್ನುವಂಥ ಮಾತನ್ನು ಹೇಳಿದರೆ ಕೆಲವು ಹೆಣ್ಣು ಮಕ್ಕಳು ನಮಗೆ ಶಂಖವನ್ನು ಊದಲಿಕ್ಕೆ ಬರುವುದಿಲ್ಲ ಎನ್ನುವಂಥ ಮಾತನ್ನು ಹೇಳುವಂಥದ್ದು ಎಲ್ಲ ಕಡೆಯೂ ನಾವು ನೋಡ್ತೇವೆ. ಆದರೆ ಪ್ರಧಾನವಾಗಿ ಹೆಣ್ಣು ಮಕ್ಕಳೇ ಶಂಖವನ್ನು ಊದಬೇಕು ಅಂತ ಯಾಕೆ ಹೇಳ್ತಾರೆ ಅಂತೇಳಿ ಆದರೆ ಅವರಿಗೆ ಗರ್ಭಕ್ಕೆ ಸಂಬಂಧಿತಂತಹ ಯಾವುದೇ ರೀತಿಯ ದೋಷಗಳಿದ್ದರೂ ಸಮೇತ ಶಂಖವನ್ನು ನಿತ್ಯ ನಿರಂತರ ಊದಿದರೆ ಅವರ ಆ ಗರ್ಭಕ್ಕೆ ಸಂಬಂಧಪಟ್ಟಿರುವಂಥ ಎಲ್ಲ ಆ ದೋಷಗಳು ಸಮೇತ 100 ಹೋಳಾಗಿ ಹೋಗ್ತದೆ ಎನ್ನುವಂಥ ಮಾತನ್ನು ಶಾಸ್ತ್ರಕಾರರು ಹೇಳ್ತದೆ. ಅಂದರೆ ನಮ್ಮ ಸಂಸ್ಕಾರದ ಪ್ರತಿಯೊಂದು ಸಂಸ್ಕಾರದಲ್ಲೂ ಸಮೇತ ನಮ್ಮ ಜೀವನಕ್ಕೆ ಏನು ಉಪಯುಕ್ತ ಉಂಟೋ ಆ ಉಪಯುಕ್ತವಾಗಿರುವಂತಹ ಒಂದು ಒಳ್ಳೆಯ ಔಷಧಿಯು ಸಮೇತ ಅದರಲ್ಲಿ ಉಂಟು ಎನ್ನುವಂಥದ್ದನ್ನು ನಮ್ಮ ಹಿಂದೂ ಧಾರ್ಮಿಕ ನೇತರು ಹಿಂದೆ ಘೋಷಿಸಿದ್ದಾರೆ. ಇಂಥ ಒಂದು ಧರ್ಮ ಸಂಸ್ಕಾರವನ್ನು ನಾವು ಉಳಿಸಿ ಬೆಳೆಸುವಲ್ಲಿ ನಮ್ಮೆಲ್ಲರ ಪಾತ್ರವು ಅತ್ಯಂತ ಅನಿವಾರ್ಯತೆ. ಅಂತಹ ಒಂದು ಪಾತ್ರದ ಹಿರಿಮೆಯನ್ನು ಗರಿಮೆಯನ್ನು ನಾವು ಶಿರಸ್ಸಿನಲ್ಲಿ ಇಟ್ಟುಕೊಂಡು ಇನ್ನು ಮುಂದಿನ ದಿವಸದಲ್ಲಿ ನಮ್ಮ ಹಿಂದೂ ಧರ್ಮದ ಯಾವ ಒಂದು ಸಂಸ್ಕಾರ ಉಂಟೋ ಅದನ್ನು ಬೆಳಗಿಸಲಿಕ್ಕೆ ಪೂರಕವಾಗಿರುವಂತಹ ಒಂದು ಪ್ರತಿಯೊಂದು ಕಾಣಿಕೆಯನ್ನು ನಮ್ಮ ಭಾಗದಿಂದ ಈ ಹಿಂದೂ ಧರ್ಮಕ್ಕೋಸ್ಕರವಾಗಿ ಕೊಡುವಂಥ ಮನಸ್ಸನ್ನು ನಾವೆಲ್ಲರೂ ಸಮೇತ ಮಾಡೋಣ. ನಮ್ಮೆಲ್ಲರಿಗೂ ಸಮೇತ ಆ ಭಾರತಾಂಬೆಯ ಪೂರ್ಣ ಅನುಗ್ರಹ ಎನ್ನುವಂಥದ್ದು ಸಿದ್ಧಿಯಾಗಲಿ ಎನ್ನುವಂಥ ಪ್ರಾರ್ಥನೆಯನ್ನು ಸಲ್ಲಿಸಿ ನನ್ನ 2 ಮಾತನ್ನು ಶ್ರೀದೇವರ ಶ್ರೀ ಪುಣ್ಯಭೂಮಿಗೆ ಸಮರ್ಪಿಸ್ತಾ ಇದ್ದೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಆರುಷ್ ಗೋಕುಲ್ ಅಗಲ್ಪಾಡಿ ಹಾಗೂ ಋತು ಕೃಷ್ಣ ಪದ್ಮಾರು ಇವರಿಗೆ ಧನ್ಯವಾದಗಳನ್ನು ಸಮರ್ಪಿಸುತ್ತಾ अभी तो ये कुमड़ादे गांव तक भी आवाज नहीं पहुंची, हमको आवाज पहुंचानी है अयोध्या तक। प्रभु राम का मंदिर बन गया, प्राण प्रतिष्ठा हो गई, ध्वजारोहण हो गया और राम भक्तों में उत्साह नहीं जय जयकार का। एक बार मन खोल करके जय जयकार कीजिए। जय श्री राम, जय जय श्री राम। थोड़ी बहुत आवाज में अब दम आया। ഇപ്പോൾ നിങ്ങൾ ഉണ്ടാക്കിയ ശബ്ദം ഈ കുമ്പിടാതെ പഞ്ചായത്തിൽ പോലും എത്തിയിട്ടില്ല. നമ്മൾ രാമക്ഷേത്രം ഉണ്ടാക്കി അവിടെ പ്രാണപ്രതിഷ്ഠ കഴിഞ്ഞു. എവിടെ എത്തണം? ഇത് രാമന്റെ അടുത്ത് വരെ എത്തണം ശബ്ദം. അതുകൊണ്ടാണ് അദ്ദേഹം വീണ്ടും ജയ് ശ്രീരാം നമ്മളെ കൊണ്ട് വിളിപ്പിച്ചത്. ഇത് തരക്കേടില്ല എന്നും പറഞ്ഞു. कुमड़ादे पंचायत हिंदू समाजोत्सव के चीफ पैटर्न वेदमूर्ति गणेश तंत्र जी महाराज, इसके अध्यक्ष श्री संतोष कुमार जी और समिति के समस्त पदाधिकारी, राष्ट्रीय स्वयंसेवक संघ के दायित्ववान कार्यकर्ता स्वयंसेवक, विश्व हिंदू परिषद और संघ परिवार से आए हुए समस्त कार्यकर्तागण और यहाँ पर विराजे हुए समस्त बहनों और भाइयों, നമ്മുടെ ഈ കാര്യക്രമത്തിൻ്റെ മുഖ്യ രക്ഷാധികാരിയായിട്ടുള്ള ശ്രീ ഗണേഷ് തന്ത്രി ദേലമ്പാടെ അവർകൾ आज पूरे भारत में और विश्व के भी अनेक देशों में राष्ट्रीय स्वयंसेवक संघ के स्थापना के 100 वर्ष पूरा होने पर पूरे हिंदू समाज के सामने संघ के इस प्रकार के उत्सव पूरे भारत और पूरी दुनिया में मनाए जा रहे हैं। उद्देश्य है संघ ने पिछले 100 वर्षों में जो कुछ किया, समाज को अर्पण किया, समाज को सूचना दी। अभी हिंदू समाज की जो स्थिति है उसमें जो विशेष चुनौतियां हैं
उन चुनौतियों का सामना करने के लिए समाज के संगठन करना, शक्ति जागरण करना, संस्कार निर्माण करना और इसके लिए पूरे हिंदू समाज का आह्वान करना। ഇന്ന് ഭാരതം മുഴുവൻ മാത്രമല്ല ലോകം മുഴുവൻ രാഷ്ട്രീയ സ്വയംസേവക സംഘത്തിൻ്റെ ശതാബ്ദി വർഷത്തോടനുബന്ധിച്ച് ഇത്തരത്തിലുള്ള പരിപാടികൾ നടന്നുകൊണ്ടിരിക്കുന്നുണ്ട്. 100 വർഷം സംഘം സമാജത്തിന് വേണ്ടി സമർപ്പിച്ചു പ്രവർത്തിച്ചു. ഇത്തരത്തിലുള്ള പരിപാടികൾ നടത്തുവാനുള്ള കാരണം ഈ സന്ദർഭത്തിൽ ഹിന്ദു സമാജം നേരിടുന്ന വെല്ലുവിളികൾ, ആ വെല്ലുവിളികളെ നേരിടുന്നതിന് വേണ്ടിയിട്ട് സംഘടിതമായ ശക്തി സമാഹരിക്കേണ്ട ആവശ്യമുണ്ട്, സംസ്കാരം പകർന്നു നൽകേണ്ടത് ആവശ്യമുണ്ട്. ഹിന്ദു സമാജത്തിലെ ഐക്യത്തിന് വേണ്ടിയിട്ടാണ് ഈ പരിപാടി നാം നടത്തുന്നത്. सेवा भाव से प्रेरित, राष्ट्रीय विचारों से ओतप्रोत, देशभक्ति से पूर्ण और हिंदू संस्कृति, हिंदू दर्शन, हिंदू जीवन मूल्यों की रक्षा और उन्नयन के लिए समर्पित विश्व का सबसे बड़ा समाज सेवी संगठन राष्ट्रीय स्वयंसेवक संघ है। ये निर्विवाद सत्य है और इसकी कोई चुनौती भी इस विषय को नहीं है। സേവാഭാവത്തിലൂടെ ആ പ്രേരണ ഉൾക്കൊണ്ടുകൊണ്ട് രാഷ്ട്രത്തെക്കുറിച്ചും ദേശഭക്തിയും നിറഞ്ഞിട്ടുള്ള ഹിന്ദു സംസ്കൃതിയെയും ഹിന്ദു ജീവിതത്തെയും ഒക്കെ സംരക്ഷിക്കുന്നതിന് വേണ്ടി പ്രവർത്തിക്കുന്ന ലോകത്തിലെ ഏറ്റവും വലിയ സംഘടനയാണ് രാഷ്ട്രീയ സ്വയംസേവക സംഘം എന്ന കാര്യത്തിൽ യാതൊരു തർക്കവുമില്ല. അതിന് പകരം വയ്ക്കാൻ മറ്റൊരു സംഘടനയുമില്ല. अनेक संगठन समाज की, देश की, अपने धर्म की रक्षा के लिए खड़े होते हैं, लेकिन 25, 30, 40, 50 वर्ष में सब समाप्त हो जाते हैं। संघ 100 वर्षों से न सिर्फ खड़ा है, निरंतर प्रगति की ओर बढ़ रहा है। भारत के और हिंदू जीवन के हर क्षेत्र में जागरण करने के निमित्त, संस्कृति के प्रति प्रेम, राष्ट्र के प्रति श्रद्धा और भक्ति का निर्माण करने के लिए व्यक्ति निर्माण के कार्यक्रम के माध्यम से स्वेच्छा से, बिना किसी प्रतिफल, बिना किसी वेतन, बिना किसी पुरस्कार के लाखों स्वयंसेवकों को प्रेरित करना, विश्व में इस इतिहास में ऐसा कोई उदाहरण नहीं मिलता। ഈ സമാജത്തെയും ദേശത്തെ സംരക്ഷിക്കുന്നതിന് വേണ്ടി, ധർമ്മരക്ഷയ്ക്ക് വേണ്ടിയിട്ട് ധാരാളം സംഘടനകൾ രൂപം കൊണ്ടിട്ടുണ്ട്. പക്ഷെ അതെല്ലാം തന്നെ 25, 30, 50 വർഷങ്ങൾക്കുള്ളിൽ നശിച്ചു പോന്നു നാം കണ്ടിട്ടുണ്ട്. പക്ഷേ സംഘം 100 വർഷമായി നിലനിൽക്കുന്നു എന്നത് മാത്രമല്ല, അത് വളർന്നുകൊണ്ടേയിരിക്കുന്നു. ഭാരതത്തിൻ്റെ ജീവിതത്തിൽ, ഹിന്ദു സമാജത്തിൽ അത് സ്നേഹത്തോടു കൂടിയിട്ട്, രാഷ്ട്രഭക്തിയോട് കൂടിയിട്ട്, വ്യക്തി നിർമ്മാണത്തിൽ അധിഷ്ഠിതമായിട്ടുള്ള പ്രവർത്തനം കൊണ്ട് യാതൊരു പ്രതിഫലവും, യാതൊരു വേതനവും പ്രതീക്ഷിക്കാതെ, യാതൊരു പുരസ്കാരവും പ്രതീക്ഷിക്കാതെ, സ്വന്തം ഇച്ഛയാൽ, സ്വന്തം ആഗ്രഹത്താൽ പ്രവർത്തിക്കുന്ന ലക്ഷക്കണക്കിന് സ്വയം സേവകരുടെ ആത്മസമർപ്പണം കൊണ്ട് ഈ സംഘടന വളർന്നുകൊണ്ടേയിരിക്കുന്നു. അതിൽ യാതൊരു തർക്കവുമില്ല. संघ ने 100 वर्षों में क्या किया, हमने घर घर संपर्क करके जाके आप सबको बताया है। परंतु 100 वर्षों के इतिहास में अनेक प्रकार के काम किए, उपलब्धियां की, भारत की सुरक्षा, हिंदू संस्कृति की सुरक्षा, समाज में संगठन, बहुत काम हुए। परंतु फिर भी हिंदू समाज की चुनौतियां आज भी अनेक प्रकार से, विभिन्न रूपों में, अनेक प्रकार की प्रवृत्ति के साथ आज भी हिंदू समाज के सामने चुनौतियां हैं। और उसके कुछ कारण बाहर के हैं, बाहर के जो अन्य जो संस्कृतियां हैं, इस्लाम है, क्रिश्चियनिटी है, उनका बढ़ता दबाव। परंतु उससे अधिक बड़ी चुनौती हमारी आंतरिक समस्या है। 100 വർഷം കൊണ്ട് രാഷ്ട്രീയ സ്വയംസേവക സംഘം എന്താണ് ചെയ്തിട്ടുള്ളത് എന്ന് നിങ്ങളുടെ ഓരോരുത്തരുടെയും വീടുകളിൽ വന്ന് സമ്പർക്കം നടത്തിക്കൊണ്ട് ഞങ്ങൾ വിശദീകരിച്ചു കഴിഞ്ഞിട്ടുണ്ട്. എന്നാലും 100 വർഷം കൊണ്ട് ധാരാളം പ്രവർത്തനങ്ങൾ ഭാരതത്തിൻ്റെ സുരക്ഷയ്ക്ക് വേണ്ടിയിട്ട്,
ഹിന്ദു സമാജത്തിന്റെ സുരക്ഷയ്ക്ക് വേണ്ടിയിട്ട് രാഷ്ട്രീയ സ്വയംസേവക സംഘം ചെയ്തിട്ടുണ്ട്. ഇങ്ങനെയൊക്കെ പ്രവർത്തിച്ചിട്ടുണ്ട് എങ്കിലും ഇന്നും ധാരാളം വെല്ലുവിളികൾ വ്യത്യസ്തമായ രീതിയിൽ, വ്യത്യസ്തമായ രൂപത്തിൽ, വ്യത്യസ്തമായ ആളുകളിൽ നിന്ന് ഹിന്ദു സമാജം നേരിട്ടുകൊണ്ടിരിക്കുന്നു. ഇതിന് കാരണം പുറത്തു നിന്നുള്ള കാരണവും അകത്തു നിന്നുള്ള കാരണവുമുണ്ട്. പുറമേ നിന്ന് ഇസ്ലാം ക്രിസ്ത്യൻ കമ്മ്യൂണിറ്റിയുടെ സമ്മർദ്ദം മൂലമുള്ള പ്രശ്നങ്ങളുണ്ട്. അതിനേക്കാൾ വളരെ വലുതായിട്ട് ഹിന്ദുവിന്റെ അകത്തുള്ള ആന്തരികമായ പ്രശ്നങ്ങളുമുണ്ട്. आंतरिक चुनौतियों में हिंदू समाज को संगठित होने में सबसे बड़ी बाधा हमारा समाज में व्याप्त कुछ कमजोरियां हैं और उन कमजोरियों का, वीकनेसेस का, फॉल्ट लाइन का एक्सप्लॉइट करके बाकी विधर्मी हमको चुनौती देते हैं. एक फॉल्ट लाइन है जाति प्रथा, अस्पृश्यता, छुआछूत और ऊंच नीच की परंपरा. जो परंपरा वेद सम्मत नहीं है, जो परंपरा हमारे वेद, वेदांत, श्रीमद् भागवत के विरुद्ध है, लेकिन समाज में किसी कालखंड में यह बुराई हमारी परंपरा में आ गई. यह हमारी एक सबसे बड़ी कमजोरी है. നമ്മുടെ ആന്തരികമായ വെല്ലുവിളികൾ, ആ വെല്ലുവിളികളെ മുതലെടുത്തുകൊണ്ടാണ് മറ്റു സംഘടിത മതങ്ങൾ നമ്മൾക്കെതിരെ അക്രമം ഉണ്ടാക്കുന്നത്. ആ കുറവുകളെ ഉപയോഗിച്ചുകൊണ്ടാണ് നമുക്കെതിരായിട്ടുള്ള വെല്ലുവിളികൾ ഉണ്ടാകുന്നത്. ആ ആന്തരികമായിട്ടുള്ള നമ്മുടെ പ്രശ്നങ്ങളിൽ ഏറ്റവും പ്രധാനപ്പെട്ട ആദ്യത്തത് ജാതി, തൊട്ടുകൂടായ്മ, ഉച്ചനീചത്വം. ഈ ഒരു പാരമ്പര്യം നമ്മുടെ വേദ പാരമ്പര്യമല്ല. ഏതൊരു പാരമ്പര്യത്തിലാണോ ഭഗവത്ഗീതയും ഭാഗവതവും ഒക്കെ എതിര് നിൽക്കുന്നത്, അതേ പാരമ്പര്യം നമ്മുടെ ഉള്ളിലുണ്ട്. ഉച്ചനീചത്വം എന്നതുകൊണ്ടാണ് ആ ദുർബലത നമുക്ക് തന്നെ പ്രശ്നങ്ങൾ സൃഷ്ടിക്കുന്നത്. विश्व हिंदू परिषद की स्थापना 1964 में हुई और उसके तुरंत बाद में सबसे पहला बड़ा सम्मेलन विश्व हिंदू परिषद ने उडुपी में किया. और उडुपी का सम्मेलन था सिर्फ धर्माचार्यों का सम्मेलन. शंकराचार्य, माधवाचार्य, वल्लभाचार्य, रामानुजाचार्य, रामानंदाचार्य, शैव, वैष्णव, सगुण, निर्गुण, सिख, जैन, बौद्ध, हर परंपरा के आचार्य उसमें बुलाए गए और एक ही प्रश्न उनको दिया गया कि आप शास्त्रों के ज्ञाता हैं, विद्वान हैं, शास्त्रों पर आप विवेचना करके बताइए कि हिंदू समाज में जिस प्रकार से जाति व्यवस्था है, ऊंच नीच का भाव है, छुआछूत, अस्पृश्यता है, क्या वह वेद सम्मत है? क्या ये प्रथा शास्त्र सम्मत है? इसका हमको आप उत्तर दीजिए. വിശ്വ ഹിന്ദു പരിഷത്ത് 1964 സ്ഥാപിതമായത്. സ്ഥാപിതമായതിനു ശേഷം നടന്ന ഏറ്റവും വലിയ പ്രോഗ്രാം എന്നുള്ളത് 1969 ഉടുപ്പിയിൽ വെച്ച് നടന്നിട്ടുള്ള ധർമാചാര്യന്മാരുടെ സമ്മേളനമായിരുന്നു. ശങ്കരാചാര്യന്മാർ, മാധവാചാര്യർ, വല്ലഭാചാര്യർ, രാമാനന്ദാചാര്യർ, സിഖ്, ജൈന, അങ്ങനെ ഭാരതത്തിലെ മുഴുവൻ ആചാര്യന്മാരും വിവിധ സംവിധാനത്തിലും വിവിധ പന്തിലും പെട്ടിട്ടുള്ള മുഴുവൻ ആളുകളും പങ്കെടുത്തിട്ടുള്ള ആ ഒരു സമ്മേളനത്തിൽ വെച്ച് അവരോട് ചോദിച്ചിട്ടുള്ളത് ഒരു ചോദ്യമായിരുന്നു. നിങ്ങളെല്ലാവരും ഹിന്ദു ശാസ്ത്രത്തിലും ജ്ഞാനത്തിലും അറിവിലും എല്ലാം തന്നെ അഗ്രഗണ്യരായിട്ടുള്ള ആളുകളാണ്. നിങ്ങളോട് ചോദിക്കാനുള്ളത്, ഈ ഹിന്ദു മതത്തിലുള്ള ജാതി വ്യവസ്ഥ, ഉച്ചനീചത്വം, തൊട്ടുകൂടായ്മ, ഇതെല്ലാം തന്നെ വേദങ്ങളിൽ പറഞ്ഞിട്ടുള്ളതാണോ? ഇതെല്ലാം വേദങ്ങൾ സമ്മതിക്കുന്നതാണോ? ഇത് ഉള്ള മറുപടി നിങ്ങൾ നൽകണം എന്നായിരുന്നു അവരുടെ മുന്നിലേക്ക് വെച്ചിട്ടുണ്ടായിരുന്ന ചോദ്യം. 3 दिन में शास्त्रार्थ हुआ और 3 दिन के शास्त्रार्थ के पश्चात समस्त धर्माचार्यों ने एक मत से, सर्वसम्मति से घोषणा की, जिसको आज हम उडुपी घोषणा कहते हैं, उडुपी डिक्लेरेशन. और डिक्लेरेशन क्या था? हिंदू सोदरा सर्वे, सब हिंदू सहोदर हैं, एक ही माँ के पुत्र हैं. न हिंदू पतितो भवेत, जन्म से कोई भी हिंदू ऊंचा या नीचा नहीं होता. जाति व्यवस्था के संबंध में सारे धर्माचार्यों ने, विद्वानों ने यह व्यवस्था दी है और आज हम अपने धर्म का पालन सब आचार्यों के मार्गदर्शन में करते हैं. तो इस घोषणा के बाद में समस्त हिंदू समाज को छुआछूत और अस्पृश्यता की जो बुराई है, कमजोरी है, उसको
बिल्कुल अपने दिल से, अपने हृदय से, मन से, आचरण से, विचार से निकाल देना चाहिए। 3 ദിവസം ചർച്ച നടന്നു. ആ 3 ദിവസത്തെ ചർച്ചയ്ക്ക് ശേഷം എല്ലാവരും ഒരുമിച്ചൊരു അഭിപ്രായം പറഞ്ഞു. ആ അഭിപ്രായത്തിനെ ഉടുപ്പി ഘോഷണം എന്നാണ് അറിയപ്പെടുന്നത്. അതിൽ ആ ഘോഷണം ഇതായിരുന്നു: ഹിന്ദവ സോദര സർവേ, എല്ലാ ഹിന്ദുക്കളും ഒന്നാണ്, ഒരമ്മയുടെ മക്കളാണ് എന്നതായിരുന്നു. ന ഹിന്ദു പതിതോ ഭവേ, ജന്മം കൊണ്ട് ഒരു ഹിന്ദുവും ഉയർന്നവനും താഴ്ന്നവനുമാകുന്നില്ല എന്നതായിരുന്നു. മുഴുവൻ പണ്ഡിതന്മാരും മുഴുവൻ ആചാര്യന്മാരും ഒരൊറ്റ മനസ്സോടു കൂടിയിട്ട് ഒരേ ശബ്ദത്തിലായിരുന്നു ഇത് പറഞ്ഞിട്ടുണ്ടായിരുന്നത്. ഇന്നും നമ്മൾ ഇതേ ആചാര്യന്മാരുടെ മാർഗദർശനത്തിലാണ് മുന്നോട്ട് പോകുന്നത്. അതുകൊണ്ട് നമ്മളെല്ലാവരും തന്നെ നമ്മുടെ മനസ്സിൽ നിന്ന്, നമ്മുടെ ഹൃദയത്തിൽ നിന്ന്, നമ്മുടെ ആചരണത്തിലും നമ്മുടെ ജീവിതത്തിലുമൊക്കെ തന്നെ ഈ തൊട്ടുകൂടായ്മയും ഉച്ചനീചത്വവും അവസാനിപ്പിക്കണം. ओम पार्वती पतये नमः। हर हर महादेव। ಧನ್ಯವಾದಗಳು. ಚಾಚು ತಪ್ಪದೆ ಟ್ರಾನ್ಸ್ಪರೆಂಟಿಂಗ್ ಆಗಿ ಜಿಜೇಶ್ ಪಟ್ಟೇರಿ ಅವರು ನಮಗೆ ನೀಡಿದ್ದಾರೆ. ಇಬ್ಬರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳನ್ನು ಸಮರ್ಪಿಸುತ್ತಾ ಮುಂದೆ ವೇದಿಕೆ ದಿಕ್ಸೂಚಿ ಭಾಷಣದತ್ತ. ತಾಯಿ ಭಾರತ ಮಾತೆಗೆ ಜೈಕಾರವನ್ನು ಕೂಗೋಣ. ಜೈಕಾರವನ್ನು ಕೂಗಬೇಕಾದ್ರೆ ಎರಡೂ ಕೈಯನ್ನು ಮೇಲೆತ್ಕೊಂಡು ಭಾರತ ಮಾತೆಗೆ ಜೈಕಾರವನ್ನು ಕೂಗಬೇಕು. ಬೋಲೋ ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ, ವಂದೇ ವಂದೇ ವಂದೇ. ಈ ಹಿಂದೂ ಸಮಾಜೋತ್ಸವದ ಈ ಸುಂದರ ಕಾರ್ಯಕ್ರಮದ ವೇದಿಕೆ ಮೇಲೆ ಆಸೀನರಾಗಿರುವ ನಮ್ಮೆಲ್ಲರ ಹಿರಿಯರು, ವಿಶ್ವ ಹಿಂದೂ ಪರಿಷತ್ತಿನ ಅಂತಾರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀ ಬಜರಂಗ್ ಲಾಲ್ ಬಾಗ್ಡೇಜಿ ಅವರೇ, ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತಹ ನನ್ನ ಆತ್ಮೀಯರಾದಂತಹ ಸಂತೋಷ್ ಅವರೇ, ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದಂತಹ ವೇದಮೂರ್ತಿ ಬ್ರಹ್ಮಶ್ರೀ ಗಣೇಶ್ ತಂತ್ರಿಗಳೇ, ವೇದಿಕೆ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಮಾನ್ಯರೇ, ಸಜ್ಜನ ಬಂಧುಗಳೇ, ಶ್ರದ್ಧೆಯ ತಾಯಂದಿರೇ, ಸ್ವಯಂ ಸೇವಕ ಮಿತ್ರರೇ, ಬಹಳ ವಿಶೇಷವಾದಂತಹ ಕಾಲಘಟ್ಟದಲ್ಲಿ ನಾವೆಲ್ಲರೂ ಇದ್ದೀವಿ. ಸುಮಾರು 400 ವರ್ಷಗಳ ಕಾಲ ಹೋರಾಟದ ಪರಿಣಾಮವಾಗಿ ಅಯೋಧ್ಯೆಯಲ್ಲಿ ಭವ್ಯವಾದಂತಹ ರಾಮ ಮಂದಿರದ ನಿರ್ಮಾಣ ಆಗಿದೆ. ಆ ಮಂದಿರದಲ್ಲಿ ರಾಮಲಲ್ಲನ ಪ್ರತಿಷ್ಠಾಪನೆ ಆಗಿದೆ. ಇನ್ನೇನು ಸ್ವಲ್ಪವೇ ಸಮಯದಲ್ಲಿ ಸಂಪೂರ್ಣವಾದಂತಹ ರಾಮ ಮಂದಿರ ನಿರ್ಮಾಣಗೊಂಡು ಲೋಕಾರ್ಪಣೆಗೊಳ್ಳಲಿದೆ. ಇನ್ನೊಂದು ಕಡೆ ಈ ದೇಶದಲ್ಲಿ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟ ಮಾಡಿದಂತಹ ಕ್ರಾಂತಿಕಾರಿಗಳಿಗೆ ಪ್ರೇರಣೆಯನ್ನು ಕೊಟ್ಟಂತಹ ವಂದೇ ಮಾತರಂಗೆ 150ನೇ ವರ್ಷ. ಇಡೀ ದೇಶದಲ್ಲಿ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದಂತಹ ಮೊದಲನೇ ಸ್ವಾತಂತ್ರ್ಯ ಹೋರಾಟಗಾರ್ತಿ ಉಳ್ಳಾಳದ ರಾಣಿ ಅಬ್ಬಕ್ಕನ 500ನೇ ವರ್ಷದ ಜನ್ಮ ದಿನಾಚರಣೆ ಕೂಡ ಈ ವರ್ಷದಲ್ಲಿ ಆಗ್ತಾ ಇದೆ. ಅಂತ ಈ ವರ್ಷದಲ್ಲಿ ಜಗತ್ತಿನ ಅತಿ ದೊಡ್ಡ ಹಿಂದೂ ಸಂಘಟನೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಅದು 100 ವರ್ಷ. ಇಂಥ ಒಂದು ವಿಶೇಷವಾದಂತಹ ಕಾಲಘಟ್ಟದಲ್ಲಿ ನಾವೆಲ್ಲರೂ ಇದ್ದೀವಿ ಬಂಧುಗಳೇ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ 100 ವರ್ಷ ಆಚರಣೆ ಮಾಡಬೇಕು ಮತ್ತು ಇದನ್ನು ಇಡೀ ದೇಶಾದ್ಯಂತ ವಿಜೃಂಭಣೆಯಿಂದ ಕಾರ್ಯಕ್ರಮ ಮಾಡಬೇಕೆಂಬಂತ ಚಿಂತನೆ ಸಂಘಕ್ಕಿಲ್ಲ. ಯಾಕೆಂದ್ರೆ ಸಂಘ ಇರುವುದೇ ಹಿಂದೂ ಸಮಾಜಕ್ಕೋಸ್ಕರ. ಆದ್ರೆ ಇಡೀ ದೇಶದ ಹಿಂದೂಗಳು ಯೋಚನೆ ಮಾಡಿದ್ರು, ಈ ಸಂಘದ 100ನೇ ವರ್ಷವನ್ನು ನಾವು ದೇಶಾದ್ಯಂತ ಗ್ರಾಮ ಗ್ರಾಮಗಳಲ್ಲಿ, ಹಳ್ಳಿ ಹಳ್ಳಿಗಳಲ್ಲಿ ಹಿಂದೂ ಸಮಾಜೋತ್ಸವದ ಮುಖಾಂತರ ಒಂದು ಕಾರ್ಯಕ್ರಮವನ್ನು ಮಾಡಿಕೊಂಡು ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂಗಳನ್ನು ಸೇರಿಸಿಕೊಂಡು ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ಸಂಪ್ರದಾಯ, ನಮ್ಮ ಪರಂಪರೆಗಳ
ಒಂದ್ಸಲ ಸ್ಮರಣೆ ಮಾಡೋಣ. ಯುವ ಪೀಳಿಗೆಗೆ ನಮ್ಮ ಧರ್ಮದ ಬಗ್ಗೆ ಜಾಗೃತಿ ಮೂಡಿಸುವ ಎಂಬ ಕಾರಣಕ್ಕೋಸ್ಕರ ಇವತ್ತು ದೇಶಾದ್ಯಂತ ಹಿಂದೂ ಸಂಗಮ, ಹಿಂದೂ ಸಮಾಜೋತ್ಸವಗಳು ಆಗ್ತಾ ಇದೆ. ಅಂಥದ್ದೇ ಒಂದು ಸಮಾಜೋತ್ಸವ ಇವತ್ತು ಇಲ್ಲಿ ನಡೀತಾ ಇದೆ. ನಾವೆಲ್ಲರೂ ಇವತ್ತು ಸೇರಿದ್ದೀವಿ ಬಂಧುಗಳೇ. ಜನ ಹಿಂದುತ್ವ ಅಂದ್ರೆ ಏನು, ಭಾರತದ ಇತಿಹಾಸ ಏನು, ಭಾರತದ ಪರಂಪರೆ ಏನು, ಭಾರತದ ಸಂಪ್ರದಾಯವೇನು ಎಂದು ಜಗತ್ತಿನ ಜನ ಇವತ್ತು ಹುಡುಕಾಟ ಮಾಡ್ತಾ ಇದ್ದಾರೆ. ವಿದ್ಯಾರ್ಥಿಗಳು, ವಿಜ್ಞಾನಿಗಳು, ವಿದ್ವಾಂಸರು, ಲೇಖಕರು, ಬರಹಗಾರರು, ತಜ್ಞರು, ಜಗತ್ತಿನ ಜನ ಇವತ್ತು ಹುಡುಕ್ತಾ ಇದ್ದಾರೆ. ಈ ಸನಾತನ ಧರ್ಮ, ಹಿಂದೂ ಧರ್ಮ ಯಾವಾಗ ಪ್ರಾರಂಭ ಆಯಿತು, ಇದನ್ನು ಯಾರು ಪ್ರಾರಂಭ ಮಾಡಿದ್ರು, ಎಷ್ಟೋ ಉತ್ತರ ಹುಡುಕಿದ್ರು ಉತ್ತರ ಸಿಗುವುದಿಲ್ಲ. ಯಾರಿದನ್ನು ಪ್ರಾರಂಭ ಮಾಡಿದ್ರು, ಹೇಗೆ ಪ್ರಾರಂಭವಾಯಿತು? ಬಂಧುಗಳೇ, ಜಗತ್ತಿನ ಏಕೈಕ ಧರ್ಮ, ಆ ಧರ್ಮವನ್ನು ಯಾರು ಪ್ರಾರಂಭ ಮಾಡಿದ್ದು ಗೊತ್ತಿಲ್ಲ, ಯಾವಾಗ ಪ್ರಾರಂಭ ಮಾಡಿದ್ದು ಗೊತ್ತಿಲ್ಲ. ಲಕ್ಷಾಂತರ ವರ್ಷಗಳ ಹಿಂದೆ ಜಗತ್ತಿಗೆ ಕೊಟ್ಟಂತ ಒಂದು ಶ್ರೇಷ್ಠವಾದಂತ ಧರ್ಮ ಯಾವುದಾದ್ರೂ ಇದ್ರೆ ಅದು ನಮ್ಮ ಸನಾತನ ಧರ್ಮ. ಸನಾತನ ಧರ್ಮ ಬಂಧುಗಳೇ, ಸನಾತನ ಧರ್ಮ. ಇವತ್ತು ಜಗತ್ತು ಭಾರತವನ್ನು ನೋಡ್ತಾ ಇದೆ. ಅರೆ ಏನಿದು ಹಿಂದುತ್ವ ಅಂದ್ರೆ, ಏನಿದು ಸನಾತನ ಧರ್ಮ ಅಂದ್ರೆ ಭಾರತದಲ್ಲಿ ಇದೆ. ಬಂಧುಗಳೇ, ನಮ್ಗೆಲ್ಲರಿಗೆ ಹೆಮ್ಮೆ ಎಣಿಸ್ಬೇಕು. ಬಾಗ್ರಾಜಿ ಮಾತಾಡಬೇಕಾದ್ರೆ ಹೇಳಿದ್ರು, ಹಿಂದುತ್ವ, ಇಲ್ಲಿಯ ವೈದಿಕ ಪರಂಪರೆ, ಇಲ್ಲಿಯ ಸನಾತನ ಧರ್ಮ ಕೇವಲ ಭಾರತ ಮಾತ್ರ ಚೆನ್ನಾಗಿರಬೇಕು, ಭಾರತದ ಜನ ಮಾತ್ರ ಚೆನ್ನಾಗಿರಬೇಕು ಅಂತ ಹೇಳಿಲ್ಲ. ಬದಲಾಗಿ ಜಗತ್ತಿನ ಜನ ಚೆನ್ನಾಗಿರಬೇಕು. ಜಗತ್ತಿನ ಜನ ಮಾತ್ರ ಅಲ್ಲ, ಗಿಡ, ಮರ, ಪ್ರಾಣಿ, ಪಕ್ಷಿ, ಜಗತ್ತಿನ ಯಾವ ಯಾವ ಜೀವರಾಶಿಗಳು ಇದೆ ಅದೆಲ್ಲವೂ ಚೆನ್ನಾಗಿರಬೇಕು, ಅದಕ್ಕೆಲ್ಲದಕ್ಕೆ ಒಳ್ಳೆದಾಗಬೇಕೆಂಬಂತಹ ಜಗತ್ತಿನಲ್ಲಿ ಹೇಳಿದಂತ ಏಕೈಕ ಧರ್ಮ ಇದ್ದಿದ್ರೆ ಅದು ಸನಾತನ ಧರ್ಮ ಬಂಧುಗಳೇ, ಅದು ಸನಾತನ ಧರ್ಮ. ಅದು ಈ ಕಾರ್ಯಕ್ರಮ ಬಹಳ ಚೆನ್ನಾಗಿದೆ, ತುಂಬಾ ಮಾತಾಡಬೇಕಿತ್ತು, ಆದರೂ ಸಮಯದ ಕೊರತೆ ಇದೆ. ಸಾಕಷ್ಟು ಜನ ಕುರ್ಚಿ ಖಾಲಿ ಮಾಡಿ ಹೋಗಿದ್ದಾರೆ. ಬಹುಶಃ ತುಂಬಾ ಜನ ತಾಯಂದಿರು ಈ ವೇದಿಕೆಯಲ್ಲಿ ಇದ್ದಾರೆ. ನಾವು ಅವರು ಹೇಳಿದಾಗೆ ನಮ್ಮ ಮಕ್ಕಳಿಗೆ ಇವತ್ತು ಸಂಸ್ಕಾರವನ್ನು ಕೊಡುವಂಥ ಕಾರ್ಯ ಇವತ್ತು ತಾಯಂದಿರ ಮುಖಾಂತರ ಆಗಬೇಕಾಗಿದೆ. ಅಂಥ ಕಾರ್ಯವನ್ನು ನಾವೆಲ್ಲರೂ ಇವತ್ತು ಮಾಡೋಣ. ಹಿಂದೂ ಸಮಾವೇಶ, ಹಿಂದೂ ಸಮಾಜೋತ್ಸವ ಇದು ಕೇವಲ ಒಂದು ಕಾರ್ಯಕ್ರಮ ಅಲ್ಲ. ಈ ಕಾರ್ಯಕ್ರಮದ ಮುಖಾಂತರ ಮುಂದಿನ ದಿವಸಗಳಲ್ಲಿ ನಮ್ಮಲ್ಲಿ ಪರಿವರ್ತನೆ ತರುವಂಥ ಕಾರ್ಯವನ್ನು ಕೂಡ ಇವತ್ತು ಮಾಡಬೇಕು. ರಾಷ್ಟ್ರೀಯ ಸ್ವಯಂ ಸೇವಕ ಮಾಡ್ತಾ ಇದೆ, ಅದರ ಜೊತೆ ಇವತ್ತು ವಿಶ್ವ ಹಿಂದೂ ಪರಿಷತ್ತು ಕೂಡ ಇವತ್ತು ಇಡೀ ನಮ್ಮ ದೇಶಾದ್ಯಂತ ಈ ಕಾರ್ಯವನ್ನು ಮಾಡ್ತಾ ಇದೆ. ಆ ಕಾರಣಕ್ಕೋಸ್ಕರ ನಮ್ಮ ಅಂತಾರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳು ಇವತ್ತು ಕೇರಳಕ್ಕೆ ಪ್ರವಾಸ ಬಂದಿದ್ದಾರೆ. ಇಲ್ಲಿ ಕೂಡ ಗ್ರಾಮಗಳಲ್ಲಿ ಕೂಡ ಇವತ್ತು ಎಲ್ಲ ಭಾಗಗಳಲ್ಲಿ ಕೂಡ ಸಂಘದ ಕಾರ್ಯದ ಜೊತೆ ಇವತ್ತು ವಿಶ್ವ ಹಿಂದೂ ಪರಿಷತ್ನ ಕಾರ್ಯವನ್ನು ಬೆಳೆಸುವ ರೀತಿಯಲ್ಲಿ ಇವತ್ತು ಎಲ್ಲ ಯೋಜನೆಗಳು ಆಗ್ತಾ ಇದೆ. ಎಲ್ಲದಕ್ಕೂ ತಮ್ಮೆಲ್ಲರ ಸಹಕಾರ ಇರಲಿ ಅಂತೇಳಿ ಹೇಳಿ ನನಗೆ ಮಾತನಾಡಲು ಅವಕಾಶ ಕೊಟ್ಟದಕ್ಕೆ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಹೇಳ್ತೀನಿ. ಬೋ ಭಾರತ್ ಮಾತಾ ಕಿ. ಶರಣ್ ಪಂಪಲ್ರವರಿಗೆ ವೇದಿಕೆಯ ಮುಂದಿನ ಹಂತ ಅಧ್ಯಕ್ಷೀಯ ಭಾಷಣದತ್ತ ಶ್ರೀ ಸಂತೋಷ್ ಕುಮಾರ್ ರೈ ಗಾಡಿಗುಡ್ಡೆ, ಅಧ್ಯಕ್ಷರು ಹಿಂದೂ ಸಮಾಜೋತ್ಸವ ಸಮಿತಿ ಕುಂಬಡಾಜೆ ಪಂಚಾಯತ್. ನಮಸ್ತೆ ಸುಮಹಾಮಹೇ ಶ್ರೀಪೀಠ ಸುರಪೂಜಿತೆ ಶಂಖಚಕ್ರ ಗದಾ ಹಸ್ತೆ ಮಹಾಲಕ್ಷ್ಮಿ ನಮಸ್ತೆ. ನಮಸ್ತೆ ಗರುಡಾರೂಢೆ ಕೋಲಾಸುರ ಭಯಂಕರಿ ಸರ್ವಪಾಪ ಹರೆ ದೇವಿ ಮಹಾಲಕ್ಷ್ಮಿ ನಮಸ್ತೆ. ಸಂಘದ 100ನೇ ವರ್ಷದ ಈ ಸಂದರ್ಭದಲ್ಲಿ ಶತಾಬ್ದಿಯನ್ನು ಆಚರಿಸುವಂಥ ಅವಕಾಶ ನಮಗೆಲ್ಲ ದೊರಕಿದಂತ ಹೇಳುವಂಥದ್ದು ಇದು ನಮ್ಮ ಪುಣ್ಯ ಅಂತ ಹೇಳುತ್ತಾ ಇದು ನಮ್ಮ ಭಾಗ್ಯ ಅಂತ ಹೇಳ್ತಾ ಇದ್ದೇನೆ. ಅದೇ ರೀತಿ ಈ ಕಾರ್ಯಕ್ರಮ ಯಶಸ್ವಿಯಾಗಬೇಕಿದ್ರೆ ಈ ಪರಿಸರವನ್ನು ಒದಗಿಸಿದಂಥ, ಈ ಮೈದಾನವನ್ನು ಒದಗಿಸಿದಂಥ ನನ್ನ ಗುರುಗಳಾದಂಥ ನಿವೃತ್ತ ಪ್ರಾಂಶುಪಾಲರು ಉಪ್ಪೆಂಗಳ ವೆಂಕಟರಮಣ್ ಮಾಶ್ ಹಾಗೂ ಅವರ ಸಹೋದರರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ವೀರ ಸಾವರ್ಕರ್ ವೇದಿಕೆಯ ಮುಖಾಂತರ ಮಾಡಿದಂಥ ನಮ್ಮ ಗಣೇಶ್ ತಂತ್ರಿಯವರೇ, ದೂರದಿಂದ who has arrived from very far
ನಮ್ಮ ಕಾರ್ಯಕ್ರಮಕ್ಕೆ ಬಂದು ದಿಕ್ಸೂಚಿಯನ್ನು ನೀಡಿದಂಥ ಬಜರಂಗಲಾಲ್ ಬಾಗರ್ಡೆಜಿ ಅವರೇ, ನನ್ನ ಆತ್ಮೀಯ ಮಿತ್ರ ಶರಣ್ ಪಂಪಲ್ಜಿ ಅವರೇ, ಬ್ರಿಜೇಶ್ ಪಟೇಲ್ಜಿ ಅವರೇ, ಅದೇ ರೀತಿ ಈ ಕಾರ್ಯಕ್ರಮದ ಗೌರವಾಧ್ಯಕ್ಷರಾದಂಥ ರಾಮಚಂದ್ರ ಮಾರ್ಪನಾಡ್ಕ ಅವರೇ, ರಕ್ಷಾಧಿಕಾರಿಯಾದಂಥ ಹರಿ ನಾರಾಯಣ ಮಾಸ್ಟ್ರೇ, ಈ ಸಮಿತಿಯ ಮಹಿಳಾ ಅಧ್ಯಕ್ಷರಾದಂಥ ಲಾವಣ್ಯ ಗಿರೀಶ್ ಅವರೇ ಮತ್ತು ನನ್ನ ಗೆಳೆಯ ಹರೀಶ್ ಪ್ರಸಾದ್ ರೈ ಪುತ್ರಕಳವರೇ ಹಾಗೂ ನೆರೆದಂಥ ಎಲ್ಲ ಹಿಂದೂ ಬಾಂಧವರೇ, ನಾವೆಲ್ಲ ಇಲ್ಲಿ ಸೇರಿದ್ದು ಯಾಕಂತ ಹೇಳಿದರೆ ನಮ್ಮ ಹಿಂದೂ ಸಮಾಜದ ಬಗ್ಗೆ ಅರಿವನ್ನು ಅರಿತುಕೊಳ್ಳಲು. ಹಿಂದೂ ಸಮಾಜ ಯಾವತ್ತೂ ಕೂಡ ಇನ್ನೊಬ್ಬರಿಗೆ ಲೂಟಿ ಮಾಡುವುದನ್ನು ಹೇಳಿಕೊಡಲಿಲ್ಲ, ಲೂಟು ಮಾಡುವುದು ನಮ್ಮ ಧರ್ಮದಲ್ಲಿ ತೋರಿಸಿಕೊಳ್ಳಲಿಲ್ಲ. ಜಗತ್ತಿಗೆ ದಾನ ಸಹಬಾಳ್ವೆ ನೀತಿಯನ್ನು ಕೊಡಬಲ್ಲ ಏಕೈಕ ಧರ್ಮ ಇದ್ದರೆ ಅದು ಹಿಂದೂ ಧರ್ಮ ಅಂತ ನಾನು ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಅದು ಕೂಡ ಸನಾತನ ಧರ್ಮ. ನಮ್ಮ ಈ ಸನಾತನ ಧರ್ಮ ನಮ್ಮ ಅಭಿಮಾನ. ಇನ್ನೊಬ್ಬರನ್ನು ಕೊಲ್ಲು ಎಂದು ಹೇಳೋದಿಲ್ಲ. ನಮ್ಮ ಅಭಿಮಾನ ಏನು ಅಂತ ಹೇಳಿದ್ರೆ ನೀನು ಸೆಳೆದು ನಿಲ್ಲು, ಬೆಳೆಯು ಅಂತ ಹೇಳುವಂಥದ್ದು ಈ ನಮ್ಮ ಸನಾತನ ಧರ್ಮದಿಂದ ನಮಗೆ ಅರಿವು ಬರುತ್ತದೆ. ಎಲ್ಲ ಸನಾತನ ಧರ್ಮವು ಎಲ್ಲಿ ಇರುತ್ತದೆಯೋ ಅಲ್ಲಿ ಅಂಥ ಕಡೆಯಲ್ಲಿ ಕೆಲವೊಂದು ಮತಗಳಿಗೆ ಕೂಡ ಸುರಕ್ಷಿತವಾಗಿರಲಿಕ್ಕೆ ಸಾಧ್ಯವಾಗ್ತದೆ. ನಮ್ಮನ್ನು ಯಾರು ವೈಯಕ್ತಿಕವಾಗಿ ನಿಂದಿಸಿದರೆ ಅದಕ್ಕೆ ದುಃಖ ಪಡಬೇಡಿ. ಆದರೆ ನಮ್ಮ ದೇಶದ ಬಗ್ಗೆ, ನಮ್ಮ ರಾಮನ ಬಗ್ಗೆ, ನಮ್ಮ ಕೃಷ್ಣನ ಬಗ್ಗೆ, ನಮ್ಮ ಧರ್ಮದ ಬಗ್ಗೆ, ನಮ್ಮ ಸಂಸ್ಕೃತಿಯ ಬಗ್ಗೆ, ನಮ್ಮ ಬಿಂದಿಯ ಬಗ್ಗೆ, ವೇದಾಂತಗಳ ಬಗ್ಗೆ ಯಾರಾದರೂ ನಮ್ಮೊಟ್ಟಿಗೆ ಇದ್ದವರು ನಮ್ಮ ಇದು ವಿರುದ್ಧ ಮಾತಾಡಿದರೆ ಅವರನ್ನು ದೂರಕ್ಕಿಡಿ, ಅವರನ್ನು ಹತ್ತಿರಕ್ಕೆ ತಂದು ನಮ್ಮೊಟ್ಟಿಗೆ ಸೇರಿಸಬೇಡಿ. ಇದನ್ನು ಶಪಥ ಮಾಡಿ, ಆಗ ಮಾತ್ರ ನಮ್ಮ ಸಮಾಜ ಬೆಳೆಯುತ್ತದೆ. ಅಂತಹ ಸಮಾಜದಿಂದ ನಮ್ಮ ಅಂತಹ ದುಷ್ಟರನ್ನು ಹೊರಗಿಡಿ, ಆವಾಗ ಅವರಿಗೆ ಬುದ್ಧಿ ಅರಿವು ಆಗುತ್ತದೆ ಎನ್ನುವ ಮಾತನ್ನು ನಾನು ಹೇಳ್ತಾ ಇದ್ದೇನೆ. ಅದೇ ರೀತಿ ಸನಾತನ ಧರ್ಮ ಇದು ವಿಶ್ವ ಧರ್ಮ, ವಿಶ್ವಗುರು. ಅದದ್ದು ಯಾಕಂತ ಹೇಳಿದ್ರೆ ನಾವು ಕತ್ತಿ ಹಿಡಿದು ಇನ್ನೊಂದು ರಾಷ್ಟ್ರಕ್ಕೆ ನುಗ್ಗಿ ಕೊಚ್ಚಿದ್ಕೊಂಡು ಮತಾಂತರ ಮಾಡುವಂಥವರಲ್ಲ. ನಾವು ಜಗತ್ತಿಗೆ ಯೋಗವನ್ನು ಕೊಟ್ಟವರು, ನಾವು ಜಗತ್ತಿಗೆ ಆಯುರ್ವೇದವನ್ನು ಕೊಟ್ಟವರು, ವೇದಾಂತವನ್ನು ಕೊಟ್ಟದ್ದು, ಸಂಗೀತವನ್ನು ಕೊಟ್ಟದ್ದು, ನೂರಾರು ಲಿಪಿಯನ್ನು ಕೊಟ್ಟವರು, ನೂರಾರು ಭಾಷೆಗಳನ್ನು ಕೊಟ್ಟವರು, ನೂರಾರು ಕಲೆಗಳನ್ನು ಕೊಟ್ಟವರು, ಬಗೆ ಬಗೆಯ ವಿದ್ಯೆಗಳನ್ನು ಕೊಟ್ಟವರು ಜಗತ್ತಿಗೆ ನಾವು ಅಂತ ಹೇಳಲಿಕ್ಕೆ ನಾವು ಹೆಮ್ಮೆ ಪಡಬೇಕು. ಒಳ್ಳೆಯ ಸ್ಕಿಲ್ಗಳನ್ನು ಕೊಟ್ಟು ಭಾರತದ ಇದು ಮಾತ್ರವಲ್ಲದೆ ಯಾವಾಗ ಮತ್ತೊಂದು ದೇಶ ಕಷ್ಟದಲ್ಲಿ ಕೋವಿಡ್ ಸಂದರ್ಭದಲ್ಲಿ ಎಲ್ಲರಿಗೂ ಗೊತ್ತಿರುವಂಥದ್ದು, ನಮ್ಮ ಭಾರತ ದೇಶದಿಂದ ಯಾವ ರೀತಿಯಲ್ಲಿ ಔಷಧಿಯನ್ನು ಕೊಟ್ಟಿದ್ದೇವೆ, ಯಾವುದೇ ರೀತಿಯಲ್ಲಿ ನಾವು ಕೂಡ ₹1 ಭಾರತ ದೇಶದವರು ತಗೊಳ್ಳಿಲ್ಲ. ಯಾಕಂತ ಹೇಳಿದರೆ ನಮ್ಮ ಪ್ರಧಾನಿ ಸಂಘದ ಒಂದು ಕಾರ್ಯಕರ್ತ ಆದ ಕಾರಣ ಮಾತ್ರ ಅಂಥ ಸೌಲಭ್ಯಗಳನ್ನು ಮತ್ತೊಂದು ದೇಶಗಳಿಗೆ ಕೊಡಲಿಕ್ಕಾಗಿದೆ ಅಂತ ಹೇಳುವ ಮಾತನ್ನು ಕೂಡ ಹೆಮ್ಮೆಯಿಂದ ಹೇಳ್ತೇನೆ. ಎಲ್ಲರೂ ಅದು ಮಾತ್ರವಲ್ಲದೆ ಇಂತಹ ಕಾರ್ಯಕ್ರಮಗಳು ಮಾಡಿದ ಕಾರಣ ಮಾತ್ರ ಇಡೀ ಜಗತ್ತಿನಲ್ಲಿ 4ನೇ ಲಾರ್ಜೆಸ್ಟ್ ಎಕನಾಮಿಕಲ್ ದೇಶ ನಮ್ಮದು ಆಗಿದೆ ಅಂತ ಹೇಳುವಂಥ ಮಾತನ್ನು ಕೂಡ ಹೇಳ್ತಾ ಇದ್ದೇನೆ. ನಾನು ಈ ವೇದಿಕೆಯಲ್ಲಿ ಒಂದು ಮಾತನ್ನು ತಂತ್ರಿಯವರಲ್ಲಿ ವಿನಂತಿಸ್ತಾ ಇದ್ದೇನೆ. ನಾವು ಜೀರ್ಣೋದ್ಧಾರಗಳನ್ನು ಮಾಡ್ತೇವೆ, ನಾವು ಬ್ರಹ್ಮಕಲಶಗಳನ್ನು ಮಾಡ್ತೇವೆ, ಆದರೆ ನಮ್ಮ ಹಿಂದೂ ಸಮಾಜದ ಮಕ್ಕಳಿಗೆ ಧರ್ಮ ಶಿಕ್ಷಣವನ್ನು ಕೊಡುವಂಥ ಕೆಲಸವನ್ನು ತಂತ್ರಿಗಳ ಮುಖಾಂತರ ನಮ್ಮ ಪ್ರತಿಯೊಂದು ಪಂಚಾಯತಿನಲ್ಲಿ ಆಗುವಂಥ ಕೆಲಸಗಳನ್ನು ಮಾಡಿಕೊಡ್ಬೇಕಂತೇಳಿ ನಾನು ಅವರಲ್ಲಿ ವಿನಂತಿಸ್ತಾ ಇದ್ದೇನೆ ಅಂತ ಹೇಳುತ್ತಾ, ಇಲ್ಲಿ ನೆರೆದಂಥ ಎಲ್ಲ ನಮ್ಮ ಹಿಂದೂ ಬಂಧುಗಳಲ್ಲಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಿರಿ ಅಂತ ಹೇಳುತ್ತಾ, ನಮಗೆ ಈ ಅವಕಾಶವನ್ನು ಕೊಟ್ಟಿದ್ದ ಎಲ್ಲ ಹಿರಿಯರು, ನಾವೆಲ್ಲರೂ ಪುಣ್ಯವಂತರು ಈ ಸಂದರ್ಭದಲ್ಲಿದ್ದೇವೆ ಅಂತ ಹೇಳುತ್ತಾ ಈ ನನ್ನ ಮಾತನ್ನು ಇಲ್ಲಿಗೆ ವಿರಮಿಸ್ತಿದ್ದೇನೆ. ಬೋಲೋ ಭಾರತ್ ಮಾತಾ ಕಿ. ಮೊನ್ನೆ ಸಮಿತಿ ರೂಪೀಕರಣದ ನಂತರ ಎಲ್ಲಾ ದಿನಗಳಲ್ಲೂ ಕೂಡ ಅಹೋರಾತ್ರಿ ದುಡಿದವರು, ಅವರಿಗೆ ಶುಭವಾಗಲಿ ಎಂದು ಹೇಳುತ್ತಾ ವೇದಿಕೆಯ ಕೊನೆಯ ಹಂತ ಧನ್ಯವಾದ ದತ್ತ. ಶ್ರೀಮತಿ ರೋಷಿಣಿ ಜನಾರ್ದನ್, ಪ್ರಧಾನ ಕಾರ್ಯದರ್ಶಿ, ಹಿಂದೂ ಸಮಾಜೋತ್ಸವ
ಮಹಿಳಾ ಸಮಿತಿ ಇವರನ್ನು ವೇದಿಕೆಗೆ ಪ್ರೀತಿಪೂರ್ವಕ ಸ್ವಾಗತಿಸ್ತಾ ಇದ್ದೀವಿ. എല്ലാവർക്കും നമസ്കാരം. ഞാൻ ഒരു ഹിന്ദുവാണ്. നമ്മുടെ ഹിന്ദു രാഷ്ട്രമാണ് നൂറ്റാണ്ടുകൾക്ക് മുമ്പ് ഒഴുകിയ ഒരു സിംഹഗർജനത്തിന്റെ അഭിമാനത്തോടെ തലയുയർത്തി നിർത്തിയോടെ പറഞ്ഞു വരാനാണ് നമ്മുടെ മുൻ തലമുറകൾ നമുക്ക് പറഞ്ഞു തന്നിട്ടുള്ളത്. രാജ്യമെമ്പാടുമുള്ള ഒരു ദശലക്ഷ ശബ്ദങ്ങൾ ആലപിച്ചു വരുന്ന ഒരു ശബ്ദമാണ് ഇതിന് ഉത്തരം കണ്ടെത്തുവാൻ വേണ്ടി നമ്മുടെ കുംടാജ ഗ്രാമപഞ്ചായത്തിൽ ഒരു ഹിന്ദു സമാജോത്സവം നടന്നതാണ് ഇന്ന്. അതുപോലെ തന്നെ നമുക്ക് ഇന്ന് ഉദ്ഘാടന വേദിയിൽ തന്നെ നമ്മൾ ഉദ്ഘാടനം ചെയ്ത ദേവമൂർത്തി ബ്രഹ്മശ്രീ ഗണേഷ് തന്ത്രി അവർ നമുക്ക് പറഞ്ഞു തന്നു എങ്ങനെയാണ് നമ്മുടെ വീടുകളിൽ സന്ധ്യാദീപം തെളിയിക്കേണ്ടത്. അതുപോലെ തന്നെ നമ്മുടെ പെൺകുട്ടികളെ എങ്ങനെയാണ് ഞങ്ങളുടെ അമ്മമാർ വളർത്തേണ്ടത്. ഇന്നത്തെ തലമുറയിൽ നമ്മളെ കുട്ടികൾക്ക് എന്താണ് ഹിന്ദുത്വം, ഇത് നമ്മൾ ഇന്ന് നഷ്ടപ്പെട്ടിരിക്കുകയാണ്. അതിനെക്കുറിച്ച് വ്യക്തമായി നമുക്ക് തന്ത്രി അവർ പറഞ്ഞു തന്നു. അധ്യക്ഷ ഹിന്ദു സമാജോത്സവം അവരെ പറയേണ്ടതില്ല നമുക്ക്. കാരണം ഇന്ന് ഈ പരിപാടി ഇവിടെ സംഘടിപ്പിക്കാൻ വേണ്ടി അഹോരാത്രിയും പകലൊന്നില്ലാതെ ഒരുപാട് കഷ്ടപ്പെട്ട വ്യക്തിയാണ്, എൻ്റെ വലിയൊരു ഫ്രണ്ടും കൂടിയാണ്. അപ്പോൾ നമുക്ക് ഇന്ന് ഈ ഇത്രത്തോളം ആൾക്കാരെ സെറ്റ് ചെയ്യാൻ ഒരുപാട് നമ്മുടെ കുംടാജ പഞ്ചായത്തിൽ ഇതുപോലത്തെ ഒരു പരിപാടി വെക്കണം എന്നുള്ളത് സ്നേഹത്തിൻ്റെ ഭാഷയിൽ ഞാൻ നന്ദി അറിയിക്കുന്നു. നമുക്ക് മുഖ്യ അതിഥിയായി നമ്മുടെ ക്ഷണം സ്വീകരിച്ച് എത്തിയ ശ്രീ ബജരംഗി ലാൽ ബഗഡാജ്, ജനറൽ സെക്രട്ടറി വിശ്വ ഹിന്ദു പരിഷത്ത്, നമുക്ക് വേണ്ടി ഇവിടെ എത്തിയിട്ട് ഒരുപാട് കാര്യങ്ങൾ നമുക്ക് പറഞ്ഞു. അവർക്ക് സ്നേഹത്തിൻ്റെ ഭാഷയിൽ 1000 പൂച്ചെണ്ട് സമർപ്പിച്ചുകൊണ്ട് നന്ദി അറിയിക്കുന്നു. അതുപോലെ മുഖ്യ പ്രഭാഷണം നടത്തിയ ശ്രീ ശരൺ പമ്പോയ്, വിശ്വ ഹിന്ദു പരിഷത്ത് ദക്ഷിണ കർണാടക പ്രാന്ത സഹ കാര്യദർശി, ഇവർക്കും സ്നേഹത്തിൻ്റെ ഭാഷയിൽ നന്ദി അറിയിക്കുന്നു.